ಬೈಬಲ್ ಅಲ್ಲಿ ಗಮನಿಸ್ತೇವೆ. ಕರ್ತನ ದಿನ ಬಂದಾಗ ಈಗ ಅವನೊಂದು ಶಬ್ದವನ್ನು ಕೇಳ್ತಾ ಇದ್ದಾನೆ. ಯಾವ ಶಬ್ದವನ್ನು ಆತನ ಕೇಳ್ತಾ ಇದ್ದಾನೆ? ಆತನ ಕೇಳ್ತಾ ಇರೋದು ಆತನ ಪ್ರಿಯನು, ಆತನ ಮದಲಿಂಗನು, ಆತನ ಬಹಳವಾಗಿ ಪ್ರೀತಿಸುವ ತನ್ನ ರಕ್ಷಕನಾದಂಥ ಯೇಸು ಕ್ರಿಸ್ತನ ಸ್ವರವನ್ನು ಆತನ ಕೇಳ್ತಾ ಇದ್ದಾನೆ. ಇವತ್ತು ದೇವರ ಮಕ್ಕಳು ಗಮನಿಸಿ, ನಮ್ಮ ಜೀವಿತದ ಎಂಥ ಮಂಡಲಗಳಲ್ಲೂ ಸಹ ಯೇಸು ಸ್ವಾಮಿಯ ಮಾತುಗಳನ್ನು ಕೇಳೋದಕ್ಕೆ ನಮ್ಮ ಕಿವಿಗಳು ಸಿದ್ಧವಾಗಿರಬೇಕು. ಇವತ್ತು ದೇವರ ಮಕ್ಕಳು ಗಮನಿಸಿ, ನಮ್ಮ ಜೀವನದಲ್ಲಿ ಶ್ರೇಷ್ಠವಾದಂಥ ಭಾಗ್ಯ ಪದವಿಯನ್ನು ಯೇಸು ಸ್ವಾಮಿಯ ಶಬ್ದವನ್ನು ಕೇಳೋದು. ಆತನ ಬಳಿಯಲ್ಲಿ ಮಾತಾಡ್ತಿರುವಂತ ಶಬ್ದ ಏನು ಎನ್ನೋದವನ್ನು ತಿರುಗಿ ನೋಡಿದಾಗ ಅವನು ನೋಡ್ತಾ ಇದ್ದಾನೆ, ಬೆಂಕಿಯಂತೆ ಕಣ್ಣುಳ್ಳವನು, ಉಣ್ಣೆಯಂತೆ ಕೂದಲುಳ್ಳವನು, ಮಧ್ಯಾಹ್ನದ ಸೂರ್ಯನ ಹಾಗೆ ಪ್ರಕಾಶ ಉಳ್ಳವನು, ಎದೆಗೆ ಚಿನ್ನದ ಪಟ್ಟಿಯನ್ನು ಕಟ್ಟಿಕೊಂಡ ಆತನು, ಈಗ ತನ್ನ ಬಾಯಿಯಲ್ಲಿ ಆತನ ಹಿಪ್ಪಾಯಿ ಕತ್ತಿ ಉಳ್ಳಾತನು, ತನ್ನ ಪಾದಗಳು ಕುಲುಮೆಯಲ್ಲಿ ಕಾಯಿಸಲ್ಪಟ್ಟ ಪಾದಗಳು ಉಳ್ಳಾತನು, ಈಗ ಅವನ ಬಳಿಯಲ್ಲಿ ಮಾತನಾಡ್ತಾ ಇದ್ದಾನೆ. ಇವತ್ತು ದೇವರ ಮಕ್ಕಳೇ, ನಾನು ನೀನು ಸೇವಿಸುವ ದೇವರು, ನಾನು ನೀನು ಆರಾಧಿಸುವ ಯೇಸು ನಮ್ಮ ಊಹೆಗಿಂತ, ನಮ್ಮ ಚಿಂತೆಗಿಂತ, ನಮ್ಮ ಯೋಚನೆಗಳಿಗಿಂತ, ನಮ್ಮ ಪ್ರಸಂಗಕ್ಕಿಂತ ಆತನು ದೊಡ್ಡವನಾಗಿದ್ದಾನೆ. ಯೇಸು ಸ್ವಾಮಿಯನ್ನ ಇದುವರೆಗೂ ಯೋಹಾನನು ಯಾವ ರೀತಿಯಾಗಿ ಕಂಡನು? ಆತನು ಮರಿಯಳ ಮಗನಾಗಿ ಕಂಡನು, ದೈವ ಕುಮಾರನಾಗಿ ಆತನು ಕಂಡನು, ಲಾಜರಸ್ನ ಎಬ್ಬಿಸುವಂತ ಜೀವ ಸ್ವರೂಪನಾಗಿ ಆತನು ಕಂಡನು. ಆದ್ರೆ ಈಗ ಕಾಣ್ತಿರುವಂತ ರೀತಿ ವಿಶೇಷವಾದದ್ದು. ಆತನ ಕಣ್ಣುಗಳು ಈಗ ಉರಿಯುವಂತ ಕಣ್ಣುಗಳ ಹಾಗಿದೆ, ಆತನ ಮುಖವು ಮಧ್ಯಾಹ್ನದ ಸೂರ್ಯನ ಹಾಗೆ ಪ್ರಕಾಶಿಸುತ್ತಾ ಇದೆ, ಆತನ ಕೂದಲು ಉಣ್ಣೆಯಂತೆ ಬೆಳ್ಳಗಿದೆ. ಈಗ ಆತನು ಈ ಎದೆಗೆ ಚಿನ್ನದ ಪಟ್ಟಿಯನ್ನು ಕಟ್ಟಿಕೊಂಡವನಾಗಿ, ಕುಲುಮೆಯಲ್ಲಿ ಕಾಯಿಸಲ್ಪಟ್ಟಂತ ಪಾದಗಳುಳ್ಳವನಾಗಿ, ಆತನ ಬಾಯಿಯಿಂದ ಬರುವ ಶಬ್ದವು ಇಪ್ಪಾಯಿಯ ಕತ್ತಿಯ ಹಾಗೆ, ಜಲಪ್ರವಾದ ಶಬ್ದದ ಹಾಗೆ. ಈಗ ಆತನ ಬಳಿಯಲ್ಲಿ ಮಾತನಾಡುತ್ತಾ ಹೇಳ್ತಾ ಇದ್ದೇನೆ, ಯೋಹಾನನೇ, ನಾನು ಸತ್ತವನಾಗಿದ್ದೆ, ಈಗ ನಾನು ಯುಗ ಯುಗಾಂತರಗಳಲ್ಲಿ ಜೀವಿಸುವವನು, ನಾನೇ ಆದಿಯು ಅಂತ್ಯನಾಗಿದ್ದೇನೆ, ನಾನು ಆಲ್ಫೆಯು ಒಮೆಗನಾಗಿದ್ದೇನೆ, ಮರಣದ ಮತ್ತು ಪಾತಾಳದ ಬೀಗದ ಕೈ ನನ್ನ ಕೈಯಲ್ಲಿ ಇದೆ. ಇವತ್ತು ಯೇಸು ಸ್ವಾಮಿಗೆ ಯಾರಿಗಾದ್ರೂ ಗಟ್ಟಿಯಾಗಿ ದೇವರಿಗೆ ಸ್ತೋತ್ರ ಮಾಡ್ರಿ. ಇವತ್ತು ನೀವು ಸೇವಿಸುವ ಯೇಸು ಸ್ವಾಮಿ ಆತನು ಆಲ್ಫೆಯು ಒಮೆಗನಾಗಿದ್ದಾನೆ, ಆತನು ಸತ್ತವನಾಗಿದ್ದನು. ಆದರೆ ಇವತ್ತು ನನ್ನ ಯೇಸು ಮರಣವನ್ನು ಗೆದ್ದು ಯುಗ ಯುಗಾಂತರಗಳಲ್ಲಿ ಆತನು ಜೀವಿಸುವವನು, ಆತನು ಮರಣ ಮತ್ತು ಜೀವದ ಪಾತಾಳದ ಬೀಗದ ಕೈ ಉಳ್ಳವನು. ನಾನು ನೀನು ಸೇವಿಸುವ ದೇವರು ಆತನು ಸಮಾಧಿಯಲ್ಲಿ ಇರುವವನಲ್ಲ, ಆತನು ಪುನರುತ್ಥಾನ ಹೊಂದಿ ರಾಜಾದಿ ರಾಜನಾಗಿ, ಕರ್ತಾದಿ ಕರ್ತನಾಗಿ, ತಂದೆಯ ಬಲ ಭಾಗದಲ್ಲಿ ಸಿಂಹಾಸರೂಢನಾಗಿರುವವನೇ ನನ್ನ ಯೇಸು. ಯಾರಾದ್ರೂ ಬೋಲೋ ಯೇಸು ಮಸೀಹ್.